ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನ್ಯೂ ಗೇಮ್ ವಿಡಿಯೋ. ಭಾಳ ದಿನ ನಂತರ ನಿಮ್ಮ ಮುಂದೆ ತಂದಿದ್ದೀನಿ ಒಂದು ಹೊಸ ಗೇಮ್. ಈ ಗೇಮ್ ಬಂದ್ಬಿಟ್ಟು ಗ್ರ್ಯಾನಿ ಅಂತ. ಈ ಗೇಮ್ನಲ್ಲಿ ಬೇಸಿಕ್ಕು ಏನಂದರೆ, ಈ ಮನೆಯಲ್ಲಿ ಒಂದು ಗ್ರ್ಯಾನಿ ಇರ್ತಾಳೆ. ಅವಳು ಎಲ್ಲರನ್ನೂ ಕಟ್ಟಾಕೊಂಡಿರ್ತಾಳೆ. ನಾವು ಅಲ್ಲಿ ಹೋಗಿರುವ ಒಂದು ಕಿಡ್, ಅಲ್ಲಿಂದ ನಾವು ಎಸ್ಕೇಪ್ ಆಗಬೇಕು. ನಮಗೆ ಇಲ್ಲಿ ಟೋಟಲಾಗಿ 5 ಡೇಸ್ ಇರುತ್ತೆ. ನಾವು ಡಿಫಿಕಲ್ಟಿ ಬಂದ್ಬಿಟ್ಟು ಈಸಿಯಲ್ಲಿ ಇಕ್ಕಿದ್ದೀವಿ. ನಿಮಗೆ 5 ಟೈಪ್ಸ್ ಆಫ್ ಡಿಫಿಕಲ್ಟಿ ಸಿಗುತ್ತೆ: ಈಸಿ, ನಾರ್ಮಲ್, ಹಾರ್ಡ್, ಎಕ್ಸ್ಟ್ರೀಮ್ ಮತ್ತು ಪ್ರಾಕ್ಟೀಸ್ ಅಂತ. ಬನ್ನಿ ಗೈಸ್. ಗೆಟ್ ಔಟ್ ಆಫ್ ದೇರ್, ಯು ಓನ್ಲಿ ಹ್ಯಾವ್ 5 days. ಆಲ್ ಯು ನೀಡ್ ಇನ್ ದ ಹೌಸ್ ಈಸ್ ಆ್ಯಂಡ್ ಬಿ ಕ್ವೈಟ್, ಶಿ ಹಿಯರ್ಸ್ ಎವ್ರಿಥಿಂಗ್ ಆ್ಯಂಡ್ ಗ್ರ್ಯಾನಿ ಈಸ್ ಕ್ರೇಜಿ. ಗುಡ್ ಲಕ್. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಗ್ರ್ಯಾನಿಗೆ ನಾವು ಏನು ವಾಯ್ಸ್ ಮಾಡ್ತೀವಿ, ಸೌಂಡು ಎಲ್ಲ ಕೂಡ ಕೇಳಿಸುತ್ತೆ. ಮತ್ತು ತುಂಬ ಕ್ರೇಜಿ ಅವಳು, ಅಂದರೆ ಓಡಿ ಬರೋದು ಆ ಥರ ಮಾಡ್ತಾಳೆ. ಓಕೆ ಗೈಸ್, ಡೇ ಒನ್ ಸ್ಟಾರ್ಟ್ ಆಗಿದೆ. ಇವಾಗ ತಾನೇ ಮೋಸ್ಟ್ಲಿ ಬೆಡ್ಡಿಂದ ಎದ್ದಿದ್ದೀವಿ ನಾವು, ಮಲಗಿಕೊಂಡು. ಎಸ್ ಗೈಸ್, ಬೆಡ್ಡಿಂದ ಎದ್ದಿದ್ದೀವಿ. ಗ್ರ್ಯಾನಿ ನಮ್ಮನ್ನ ಒಂದು ರೂಮಲ್ಲಿ ಲಾಕ್ ಮಾಡಿದ್ದಾಳೆ ನೋಡಿ. ಇದೇ ಆ ರೂಮು. ಇಲ್ಲಿ ಸೈಡಲ್ಲಿ ಕಬೋರ್ಡ್ಸ್ ಕೂಡ ಇದೆ. ಇಲ್ಲೇನೋ ಬರ್ತಿದೆ ಗೈಸ್, ಲೀವ್ ದಿಸ್ ಹೌಸ್ ಅಂತ ಬರ್ತಿದೆ. ಎಸ್, ಇಲ್ಲೊಂದು ಬಾಟಲ್ ಇದೆ. ಸೌಂಡ್ ಮಾಡೋಣ ಮೊದಲನೇದಾಗಿ. ನೆಕ್ಸ್ಟು ಇವಾಗ ಬೆಡ್ ಕೆಳಗಡೆ ಕೂಡ ಹೈಡ್ ಆಗ್ಬೋದು. ನಾವು ಬೆಡ್ ಕೆಳಗಡೆ ಹೈಡ್ ಆಗಿದ್ದೀವಿ. ಗ್ರ್ಯಾನಿ ನೀವು ಸೌಂಡ್ ಕೇಳಿಸುತ್ತೆ, ಗ್ರ್ಯಾನಿ ಇಲ್ಲಿಗೆ ಬರ್ತಾಳೆ. ಗ್ರ್ಯಾನಿ ಬಂದಮೇಲೆ ಅವಳು ಎಲ್ಲಿಗೆ ಹೋದ್ಲು ಅಂತ ನೋಡಿಬಿಟ್ಟು ಆರಾಮಾಗಿ ಎಸ್ಕೇಪ್ ಆಗ್ಬೋದು ಗೈಸ್. 5 ಡೇಸ್ ಇರುತ್ತೆ ಮೊದಲನಾಗೆ ಹೇಳಿದ್ದೆ. ಗ್ರ್ಯಾನಿ ಬರೋಷ್ಟೊತ್ತಿಗೆ ದಯವಿಟ್ಟು ನನ್ನ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಎಸ್ ಗೈಸ್, ನೋಡಿ ಗ್ರ್ಯಾನಿ ಬಂದಿದ್ದಾಳೆ, ಇವಾಗ ನಮ್ಮ ಮುಂದೆನೇ ಇದ್ದಾಳೆ. ಅವಳು ಹೋದ್ಮೇಲೆ ನಾವು ಹೋಗೋಣ ಕೆಳಗಡೆ. ಇಲ್ಲಿ ಮೇಯ್ನಾಗಿ ಏನು ಮಾಡಬೇಕಂದ್ರೆ, ನೀವು ಬೇರೆ ಕಡೆಯಿಂದ ಸೌಂಡ್ ಮಾಡಬೇಕು. ಒಂದು ಕಡೆಯಿಂದ ಸೌಂಡ್ ಮಾಡಿದ್ರೆ ಓಕೆ ಗೈಸ್, ಓದ್ಲು ಗ್ರ್ಯಾನಿ. ನೀವು ಒಂದು ಕಡೆಯಿಂದ ಸೌಂಡ್ ಮಾಡಿದ್ರೆ ಗ್ರ್ಯಾನಿ ಬೇರೆ ಕಡೆಗೆ ಹೋಗ್ತಾಳೆ, ಆ ಥರ. ಎಸ್, ಐ ಥಿಂಕ್ ಗ್ರ್ಯಾನಿ ಕೆಳಗಡೆ ಹೋಗಿದ್ದಾಳೆ ಗೈಸ್. ನೋ ಗೈಸ್, ಇಲ್ಲಿದ್ದಾಳೆ. ಓ ನೋ 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 ಗ್ರ್ಯಾನಿ ನೋಡಿದ್ಲು ನಮ್ಮ. ಎಸ್ ಗೈಸ್, ಅವಳಿಂದ ಸೇಫಾಗಿ ಎಸ್ಕೇಪ್ ಆಗಿದೆ ಅಂತ ಅಂದ್ಕೊಂಡು ಪ್ಲೀಸ್ ನೋಡ್ಬೇಡ. ಓಕೆ ಗೈಸ್, ಗ್ರ್ಯಾನಿ ಸೌಂಡ್ ಬಂದಾಗ ಗ್ರ್ಯಾನಿಗೆ ಡೌಟ್ ಇದೆ ಅಂತ, ಸೌಂಡ್ ಇಲ್ಲ ಅಂದರೆ ಗ್ರ್ಯಾನಿ ಡೌಟ್ ಹೋಗಿದೆ ಅಂತ ಗೈಸ್. ಓಕೆ, ಗ್ರ್ಯಾನಿ ಹೋದ್ಲು. ರೂಮಿಂದ ಆಚೆನೇ ಹೋಗೋಕ್ಕೆ ಬಿಡ್ತಾ ಇಲ್ಲ. ಬಿಟ್ಟರೆ ಇದ್ರೂ ನಾವೇನೋ ಮಾಡ್ಬೋದು. ಎಸ್ ಗೈಸ್, ಅವಳಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಗೈಸ್. ನಾವು ಹೋಗೋದು ಬೇಕಾದರೂ ಹೋಗ್ತಾಳೆ. ಓ ನೋ 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 ಗಾಯ್ಸ್, ಈ ಸತಿ ಹೋಯ್ತು. ಎಸ್ ಗಾಯ್ಸ್, ಎಸ್ಕೇಪ್ ಗೈಸ್, ಆಗೋಯ್ತು. ಇವಾಗ ನಾವೊಂದು ಸೇಫ್ ಪ್ಲೇಸ್ಗೆ ಹೋಗ್ತಾಯಿದ್ದೀವಿ. ಓಕೆ ಗೈಸ್, ಗ್ರ್ಯಾನಿಗೆ ಡೌಟ್ ಕ್ಲಿಯರ್ ಆಗಿದೆ ಅಂದ್ಕೋತೀನಿ, ಯಾಕಂದರೆ ಮ್ಯೂಸಿಕ್ ಕೂಡ ಸ್ಟಾಪ್ ಆಗಿದೆ. ಎಸ್ ಗಾಯ್ಸ್, ಇಲ್ಲೇ ಇದ್ದೀನಿ. ಗ್ರ್ಯಾನಿ ನನ್ನ ನೋಡ್ತಾ ಇಲ್ಲ ನೋಡಿ. ಎಸ್ ಗೈಸ್, ಓ ನೋ 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 ಸೇಫ್. ಎಸ್ ಗೈಸ್, ಇವಾಗ ನಾನು ಫುಲ್ ಸೇಫ್ ಆಗಿದ್ದೀನಿ. ಬಿಕಾಸ್ ಗ್ರ್ಯಾನಿ ಇದ್ದಾಳಲ್ಲ, ಅವಳು ಜಾಗಕ್ಕೆ ಬರೋಕ್ಕಾಗಲ್ಲ. ಇದು ಯಾಕಂದರೆ ಗ್ರ್ಯಾನಿ ಇದ್ದಾಳಲ್ಲ, ಅವಳು ಬೆಂಡಾಗೋಕ್ಕಾಗಲ್ಲ. ಈ ಥರ ಶಾರ್ಟ್ಕಟ್ ಟನಲ್ಸ್ ಅದು ಬರೋಕ್ಕಾಗಲ್ಲ. ಇವಾಗ ನಾವು ಈ ಟನಲಿಂದ ಬೇರೆ ಕಡೆ ಹೋಗ್ತಾಯಿದ್ದೀವಿ. ಇಲ್ಲಿ ನಮಗೆ ಒಂದು ಲೆಟರ್ ಸಿಕ್ಕಿದೆ. ಈ ಲೆಟರಲ್ಲಿ ಏನೋ ಬರೆದಿದೆ, ದಿಸ್ ಈಸ್ ಮೈ ಫುಲ್ಫಿಲ್ 5th ಡೇ ಅಂತ ಏನೋ ಬರೆದಿದೆ ಗೈಸ್. ಬಟ್ ನಮ್ಗದು ಬೇಡ ಗೈಸ್. ಇಲ್ಲಿ ಸೌಂಡ್ ಮಾಡಿದ್ದೀವಿ, ಗ್ರ್ಯಾನಿ ಇಲ್ಲಿಗೆ ಬರ್ತಾಳೆ. ಇವಾಗ ನಾವೇನು ಮಾಡೋಣ ಅಂದರೆ, ಇದನ್ನು ತೊಗೊಂಡೋಗಿ ಆ ಕಡೆ ಸೌಂಡ್ ಮಾಡೋಣ. ಆ ಜಾಗದಲ್ಲಿ ಗ್ರ್ಯಾನಿ ಹೋದಾಗ ನಾವು ಈ ಕಡೆ ಬರ್ಬೋದು ಗೈಸ್. ಎಸ್, ಆ ಜಾಗದಲ್ಲಿ ಗ್ರ್ಯಾನಿ ಹೋಗ್ತಾಳಲ್ಲ, ಆ ಟೈಮಲ್ಲಿ ನಾವು ಈ ಕಡೆ ಬರ್ಬೋದು. ಎಸ್ ಗೈಸ್, ಗ್ರ್ಯಾನಿ ಇಲ್ಲಿಲ್ಲ. ಓ ನೋ ನೋ ನೋ, ನನ್ನ ಮುಂದೆನೇ ಇದ್ದಾಳೆ. ಇವಾಗ ತಾನೇ ಬಂದಳು ಗ್ರ್ಯಾನಿ. ಇಲ್ಲಿ ನಿಮಗೆ 3 ಟೈಪ್ಸ್ ಆಫ್ ಎಸ್ಕೇಪ್ ಸಿಗುತ್ತೆ. ಡೋರ್ ಎಸ್ಕೇಪ್, ಎಷ್ಟೊಂದು ಥರ ಎಸ್ಕೇಪ್ಸು. ಎಸ್ ಗೈಸ್, ಬಾ ಗ್ರ್ಯಾನಿ. ಎಸ್, ಅವಳಿಗೆ ನಮ್ಮ ಮೇಲಿರೋ ಡೌಟ್ನ ಕ್ಲಿಯರ್ ಮಾಡಬೇಕು ನಾವು. ಅಲ್ಲಿ ಗಂಟ ಅವಳು ನಮ್ಮನ್ನ ಹುಡುಕೊಂಡು ಬರ್ತಾ ಇರ್ತಾಳೆ. ಆ ಸಾಂಗ್ ಯಾವಾಗ ನಿಂತ್ಕೊಳ್ಳುತ್ತೆ ಆ ಟೈಮಲ್ಲಿ ಅವಳಿಗೆ ನಿಮ್ಮ ಮೇಲೆ ಡೌಟ್ ಕ್ಲಿಯರ್ ಆದಂಗೆ. ಡ್ರಾಯರ್ಸ್ನ ಚೆಕ್ ಮಾಡಿದ್ದೀನಿ, ಡ್ರಾರಲ್ಲಿ ಏನು ಅಂದರೆ ಏನೂ ಇಲ್ಲ. ಇವಾಗ ಕಿಚನ್ ಕಡೆಗೆ ಹೋಗ್ತಾಯಿದ್ದೀನಿ. ಓ ಗಾಯ್ಸ್, ಎಲ್ಲಿಗೆ ಹೋದ್ರೂ ಇವಳೇ ಸಿಗ್ತಾಳೆ ಗೈಸ್. ಎಲ್ಲ ಕಡೆ ಹುಡುಕಬೇಕು ನನ್ನನ್ನು.
ಇನ್ನೂ ಎಷ್ಟೊಂದು ಟೈಮ್ ಇದೆ ಗೈಸ್. ಕಾರ್ ಬ್ಯಾಟ್ರಿ ಸಿಕ್ಕಿದೆ. ಕಾರ್ ಬ್ಯಾಟ್ರಿನ ತೊಗೊಂಡು ಕಾರ್ ಹತ್ರ ಹೋಗೋಣ. ಓಕೆ, ಈ ಡ್ರೈವರಲ್ಲಿ ಏನು ಸಿಕ್ಕಿದೆ? ಅವನು ಕಟಿಂಗ್ ಪ್ಲೇಯರ್ಸ್ ಸಿಕ್ಕಿದೆ ಗೈಸ್, ಕಟಿಂಗ್ ಪ್ಲೇಯರ್ಸ್. ಎಸ್, ಗ್ರಾನಿ ಈ ಕಡೆಯಿಂದ ಹೋಗು. ಗ್ರಾನಿ ಈ ಕಡೆಯಿಂದ ಹೋದ್ಲು. ಇವಾಗ ನಾವು ಕಾರ್ ಬ್ಯಾಟ್ರಿನ ತೊಗೊಂಡೋಗಿ ಫಾಸ್ಟಾಗಿ ಕಾರ್ಗೆ ಹಾಕ್ಬಿಟ್ಟು ಬರೋಣ. ಎಸ್ ಗಾಯ್ಸ್, ಇಲ್ಲಿ ಗ್ಯಾಸುಲೈನ್ ಕ್ಯಾನ್ ಕೂಡ ಇದೆ. ಇನ್ನು ಕಾರ್ ಕೀ, ಪ್ಯಾಡ್ಲಾಕ್ ಕೀ, ಒಂದು 4-5 ಕೀ ಬೇಕು. ಎಸ್, ಇನ್ನು ವ್ರೆಂಚ್ ಕೂಡ ಬೇಕು. ಬ್ಯಾಟ್ರಿನ ಇಲ್ಲಿ ಪ್ಲೇಸ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ನೀವು ಶಾರ್ಟ್ ಗನ್ ಕೂಡ ಮಾಡ್ಬೋದು. ಪೀಸ್ ಆಫ್ ಶಾರ್ಟ್ ಗನ್ ಇದೆ. ಪಾರ್ಟ್ ಆಫ್ ಶಾರ್ಟ್ ಗನ್ನ ಕೂಡ ಹಾಕ್ಬಿಡೋಣ. ಸೌಂಡ್ ಮಾಡಬೇಕು ಫಸ್ಟು. ನಾವು ಸೌಂಡ್ ಮಾಡಲೇ ಇಲ್ಲ ಗಾಯ್ಸ್. ಇವಾಗ ನೋಡಿ, ಗ್ರಾನಿ ಇಲ್ಲಿಗೆ ಬರ್ತಾಳೆ. ಇಲ್ಲೇ ಇರ್ತೀನಿ ನೋಡಿ. ಗ್ರಾನಿ ಇಲ್ಲಿಗೆ ಬರ್ತಾಳೆ. ಗ್ರಾನಿನ ಹೇಗೆ ರೌಂಡ್ ಓಡಿಸ್ತೀನಿ ಅಂತ ನೋಡಿ. ಈ ಕಡೆ ರೈಟ್ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಸ್ಟೀಮ್ ರೂಮ್ ಅಂತ. ಗ್ರಾನಿನ ಅಲ್ಲಿಗೆ ಹಾಕಿದ್ರೆ 2 ಮಿನಿಟ್ಸ್ 30 ಸೆಕೆಂಡ್ಸ್ವರೆಗೂ ಅವಳು ಎದ್ದೋಳಲ್ಲ, ಆ ಥರ. ಗಾಯ್ಸ್, ಐ ಥಿಂಕ್ ಇಲ್ಲೊಂದು ಪಾರ್ಟ್ ಆಫ್ ಶಾರ್ಟ್ ಗನ್ ಬೇಕು. ಓ ಗಾಯ್ಸ್, ಬಂದು ನೋಡಿ, ಹೇಳಿಲ್ವಾ, ತುಂಬ ಚೆನ್ನಾಗಿ ಆಟ ಆಡಿಸ್ಬೋದು ಇವನು ಗ್ರಾನಿನ. ಇಲ್ಲಿಗೆ ಬಂದುಬಿಟ್ರೆ ಮಾತ್ರ ಸಕ್ಕದಾಗಿ ಆಟ ಆಡಿಸ್ಬೋದು. ಓನು ಹೋಗು, ಮುಂದಕ್ಕೆ ಸಿಗಾಕೊಂಡೆ ಅಂತ ಅಂದ್ಕೊಂಡೆ ಗಾಯ್ಸ್. ಜಸ್ಟ್ ಮಿಸ್ಸಲ್ಲಿ ಎಸ್ಕೇಪ್ ಆಗಿದ್ದೀನಿ. ಎಸ್, ಇಲ್ಲಿ ಪೀಸ್ ಆಫ್ ಪೇಂಟಿಂಗ್ಸ್ ಎಲ್ಲ ಇದೆ. ಏನೂ ಇಲ್ಲ ಇವಾಗ ನಾವು ಮೇಯ್ನ್ ಹೋಗ್ಬೇಕಾಗಿರೋದು ಕಿಚನ್ಗೆ. ಯಾಕಂದರೆ ಕಾರ್ ಬ್ಯಾಟ್ರಿ ಸಿಕ್ಕಿದೆ. ಇನ್ನು ಇಂಜಿನ್ ಪಾರ್ಟು ಎಲ್ಲ ಬೇಕು. ಸ್ಪೆಷಲ್ ಕೀ ನಮಗೇನು ಯೂಸ್ಗಿಲ್ಲ ಗಾಯ್ಸ್. ಸ್ಪೆಷಲ್ ಕೀ ಬಂದ್ಬಿಟ್ಟು ಸ್ಪೈಡರ್ ಹತ್ರ ಯೂಸ್ ಮಾಡೋದು. ಎಸ್ ಗಾಯ್ಸ್, ಪಾರ್ಟ್ ಆಫ್ ಎ ಶಾರ್ಟ್ ಗನ್ ಸಿಕ್ಕಿದೆ ಇನ್ನೊಂದು. ಇಲ್ಲಿ ಡ್ರಾಪ್ ಮಾಡೋಣ, ಸೌಂಡ್ ಬರುತ್ತೆ. ಐ ಥಿಂಕ್ ಗ್ರಾನಿ ಅವಾಗ ಇಲ್ಲಿಗೆ ಬರ್ತಾಳೆ ಅಂತ. ಗಾಯ್ಸ್, ಗ್ರಾನಿ ಇವಾಗ ಅಲ್ಲಿ ಗಂಟ ಹೋಗಿರ್ತಾಳೆ. ಇವಾಗ ನಾವು ಈ ಶಾರ್ಟ್ ಗನ್ನ ಸೈಲೆಂಟಾಗಿ ತೊಗೊಂಡೋಗಿ ಪಾರ್ಟ್ ಆಫ್ ಶಾರ್ಟ್ ಗನ್ನ ಅಲ್ಲಿ ಫಿಟ್ ಮಾಡಿಬಿಟ್ಟು ಬಂದುಬಿಡೋಣ. ನೀವು ಏನು ಮಾಡಬೇಕಂದ್ರೆ ಗ್ರಾನಿನ ಫುಲ್ಲು ಕನ್ಫ್ಯೂಸ್ ಮಾಡಬೇಕು. ಓಕೆ ಗಾಯ್ಸ್, ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ಇನ್ನೇನು ನಾವು ಬಂದುಬಿಟ್ವಿ ಕಾರ್ ಇರೋ ಪ್ಲೇಸ್ಗೆ. ಈ ಪಾರ್ಟ್ ಆಫ್ ಎ ಶಾರ್ಟ್ ಗನ್ ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ಫಸ್ಟು. ಎಸ್ ಗೈಸ್, ಡ್ರಾಪ್ ಮಾಡಿಬಿಟ್ಟು ಇಲ್ಲ ಅಟ್ಯಾಚ್ ಮಾಡೋಣ. ಲಾಸ್ಟ್ ಇನ್ನು ಒಂದೇ ಒಂದು ಪಾರ್ಟ್ ಆಫ್ ಎ ಶಾರ್ಟ್ ಗನ್ ಬೇಕು. ಇನ್ನೊಂದು ಪಾರ್ಟ್ ಸಿಕ್ಕಿದ್ರೆ ಮುಗೀತು. ಇವಾಗ ಗ್ರಾನಿ ಇಲ್ಲಿಗೆ ಬರ್ತಾಳೆ. ಎಸ್ ಗಾಯ್ಸ್, ಎಷ್ಟೊತ್ತಾದರೂ ಬಂದಿಲ್ಲ. ಗಾಯ್ಸ್, ಸೌಂಡ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ ಗ್ರಾನಿ. ತುಂಬ ಹೊತ್ತಾಯಿತು. ಐ ಥಿಂಕ್ ಅವಳು ಇನ್ನು ಬರಲ್ಲ ಅಂತ. ಇನ್ನು ನಮಗೆ ಒಂದು ಇಂಜಿನ್ ಪಾರ್ಟ್ ಬೇಕು, ಆಮೇಲೆ ಸ್ಪಾರ್ಕ್ ಪ್ಲಗ್ ಬೇಕು, ವ್ರೆಂಚ್ ಬೇಕು, ಕಾರ್ ಕೀ ಬೇಕು, ಪ್ಯಾಡ್ಲಾಕ್ ಕೀ ಬೇಕು. ಇನ್ನು 6 ಐಟಮ್ಸ್ ಏನೋ ಬೇಕು. ಇಷ್ಟೆಲ್ಲ ಸಿಕ್ಕಿದ್ರೆ ನಾವು ಆರಾಮಾಗಿ ಗ್ರಾನಿ ಮನೆಯಿಂದ ಎಸ್ಕೇಪ್ ಆಗ್ಬೋದು. ಗ್ರಾನಿ ಏನು ಸುಮ್ಮನೆ ಇಲ್ಲ ಗೈಸ್. ಗ್ರಾನಿನೂ ಕೂಡ ತುಂಬ ಡೇಂಜರು, ನಿಮ್ಗೆ ಹಂಗೆ ಅನಿಸುತ್ತೆ. ಬಟ್ ಎಷ್ಟು ಡೇಂಜರ್ ಅಂದರೆ ಗ್ರಾನಿ ಸುಮ್ಮನೆ ಬಿಡೋದೇ ಇಲ್ಲ ಯಾರನ್ನೂ. ಹೋಗೋರಿಗೆಲ್ಲ ತುಂಬ ಇರಿಟೇಟ್ ಆಗುತ್ತೆ. ಹಿಂದೆನೇ ಇರ್ತಾಳೆ ಗೈಸ್, ಯಾವತ್ತೂ ಬಿಡೋದೇ ಇಲ್ಲ. ಒಂದು ಸತಿ ಸಿಗಾಕೊಂಡ್ಬಿಟ್ರೆ ಅವಳ ಡೌಟ್ ಯಾವತ್ತೂ ಕ್ಲಿಯರೇ ಆಗಲ್ವೇನೋ ಅಂತ ಅನಿಸುತ್ತೆ ಗೈಸ್. ಇಲ್ಲಿ ಎಸ್ಕೇಪ್ ಆಗೋಕೆ ಒಂದು ಒಳ್ಳೆ ಜಾಗ ಬೇಕಲ್ಲ, ಅದಕ್ಕೆ ಎಲ್ಲ ಕ್ಲೋಸ್ ಮಾಡ್ತಾಯಿದ್ದೀನಿ. ಅವನು ಗೈಸ್, ಇಲ್ಲೂ ಕೂಡ ಏನೂ ಇಲ್ಲ. ಇಲ್ಲಿ ಬಂದ್ಬಿಟ್ಟು ಒಂದು ಬುಕ್ ಸಿಕ್ಕಿದೆ. ಇಲ್ಲಿ ಎಲ್ಲ ಹಾಕ್ಬೇಕಂದ್ರೆ ಈ ಬುಕ್ನ ತೊಗೊಂಡೋಗಿ ಮೇಲ್ಗಡೆ ಜಾಗ ಇರುತ್ತೆ, ಮೇಲ್ಗಡೆ ಹಾಕಬೇಕು ಈ ಬುಕ್ನ. ಓ ಗೈಸ್, ಇಂಜಿನ್ ಪಾರ್ಟ್ ಇಲ್ಲೇ ಸಿಕ್ಕಿತು. ಎಸ್, ಗ್ರಾನಿ ಆ ಕಡೆಯಿಂದ ಬರ್ತಾಳೆ. ಎಸ್ ಗೈಸ್, ಗ್ರಾನಿ ಬಂದು ಗ್ರಾನಿನ ಇವಾಗ ಅಲ್ಲಿಗೆ ಹಾಕ್ಬಿಟ್ಟು ನಾವು ಕೆಳಗಡೆ ಹೋಗೋಣ ಬನ್ನಿ. ಇಂಜಿನ್ ಪಾರ್ಟ್ ಸಿಕ್ಕಿದೆ. ಇನ್ನು ನಮಗೆ ವ್ರೆಂಚು, ಪೀಸ್ ಆಫ್ ಎ ಪೇಂಟಿಂಗ್ ಬೇಡ. ಇನ್ನು ನಮಗೆ ವ್ರೆಂಚು, ಆಮೇಲೆ ಗ್ಯಾಸುಲೈನ್ ಕ್ಯಾನ್ ಕೂಡ ಇಲ್ಲೇ ಇದೆ. ಕಾರ್ ಕೀ ಬೇಕು, ವ್ರೆಂಚ್ ಬೇಕು, ಆಮೇಲೆ ಸ್ಪಾರ್ಕ್ ಪ್ಲಗ್ ಬೇಕು. ಸ್ಪಾರ್ಕ್ ಪ್ಲಗ್ ಮೋಸ್ಟ್ಲಿ ಎಲ್ಲಿ ಸಿಗುತ್ತೆ? ಲಾಕರಲ್ಲಿ ಸಿಗ್ಬೋದು, ಸೇಫಲ್ಲಿ ಸಿಗ್ಬೋದು ಸ್ಪಾರ್ಕ್ ಪ್ಲಗ್ಗು. ಗಾಯ್ಸ್ ಇನ್ನೂ ಬಂದಿಲ್ಲ ಗ್ರಾನಿ. ಇನ್ನೊಂದು ಸತಿ ಸೌಂಡ್ ಮಾಡಿದ್ದೀನಿ. ಎಸ್ ಗಾಯ್ಸ್, ಇನ್ನು ಬಂದ್ಲು ನೋಡಿದ್ಲು ನಮ್ಮನ್ನ, ಬರ್ತಾಳೆ ನೋಡಿ. ಒಂದೊಂದು ಸತಿ ಗ್ರಾನಿ ಏನು ಮಾಡ್ತಾಳೆ ಅಂದರೆ ಆ ಕಡೆಯಿಂದ ಬಂದುಬಿಡ್ತಾಳೆ ಗೈಸ್, ಗೊತ್ತಾಗೋದೇ ಇಲ್ಲ. ಆ ಕಡೆಯಿಂದ ಸಡನ್ನಾಗಿ ಬಂದು ಸರ್ಪ್ರೈಸ್ ಕೊಡ್ತಾಳೆ ನಮಗೆ, ಸರ್ಪ್ರೈಸು. ನಂಗೆ ಗೊತ್ತಿರೋ ಪ್ರಕಾರ ಸ್ಪಾರ್ಕ್ ಪ್ಲಗ್ ಮೇಲ್ಗಡೆನೇ ಎಲ್ಲಾದರೂ ಇರಬೇಕು. ಇಲ್ಲೆಲ್ಲೂ ಇಲ್ಲ ಜಾಸ್ತಿ. ಇಲ್ಲಿ ಪೀಸ್ ಆಫ್ ಪೇಂಟಿಂಗ್ ಸಿಗುತ್ತೆ, ಅದು ಬಿಟ್ಟರೆ ಸ್ಪಾರ್ಕ್ ಪ್ಲಗ್ ಎಲ್ಲೂ ಕೂಡ ಸಿಗಲ್ಲ.
ಈ ಡ್ರಾವರ್ಸಲ್ಲಿದ್ದರೆ ಇರ್ಬೋದು ಸ್ಪಾರ್ಕ್ ಪ್ಲಗ್ಗು. ನೋ ಗೈಸ್, ಡ್ರಾವರ್ಸಲ್ಲೂ ಕೂಡ ಏನೂ ಇಲ್ಲ. ಇವಾಗ ನಾವು ಹೋಗ್ಬೇಕಾಗಿರೋ ಜಾಗ ಬಂದ್ಬಿಟ್ಟಿದ್ದು ಇಲ್ಲಿದೆಯಲ್ಲ, ಇದು ಒಂಥರ ಸೇಫ್ ಜಾಗ. ಇದು ನೋಡಿ, ಹೋಗ್ತಾನೆ ಇಲ್ಲ ಎಷ್ಟು ಓಪನ್ ಮಾಡಿದ್ರು. ಓನು ಗ್ರಾನಿ ಬರ್ತಾಳೆ ಅಂತ. ನೋ ಗೈಸ್, ಬಂದೇ ಬಿಟ್ಲು ಅವಳು. ಫೈನಲಿ ಬರ್ತಾಳೆ ಅಂತ ಇದ್ದೆ, ಬಂದ್ಬಿಟ್ಲು. ಎಸ್, ಗ್ರಾನಿ ಆದರೂ ನಾವು ಪ್ರೋ ಅಲ್ವಾ, ಗ್ರಾನಿಯಲ್ಲಿ ಆರಾಮಾಗಿ ಎಸ್ಕೇಪ್ ಮಾಡಿಬಿಡ್ಬೋದು. ಓ ನೋ ಗಾಯ್ಸ್, ಅಲ್ಲೇ ಇದ್ಲು. ನಾನು ಅವಳನ್ನ ನೋಡೇ ಇಲ್ಲ, ಬಂದಿರ್ತಾಳೆ ಅಂದ್ಕೊಂಡು ಈ ಕಡೆ ಬಂದೆ. ಡೇ 1 ಫೈನಲ್ ಆಗಿ ಔಟ್ ಆಗಿದ್ದೀನಿ. ಡೇ 2 ಇನ್ನು ನಮಗೆ 3 ಡೇಸ್ ಉಳಿದಿದೆ. ಈ ಡೇನ ಬಿಟ್ಟರೆ ಈ 3 ಡೇಸಲ್ಲಿ ನಾವು ಎಸ್ಕೇಪ್ ಆಗಲಿಲ್ಲ ಅಂದರೆ ಗ್ರಾನಿ ನಮ್ಮನ್ನ ಫೈನಲಾಗಿ ಡಿಫೀಟ್ ಮಾಡಿಬಿಡ್ತಾಳೆ. ಇವಾಗ ತಿರ್ಗಾ ಎದ್ದಿದ್ದೀವಿ, ಒಂದು ಹೊಸ ದಿನ ಗ್ರಾನಿಯ ಮನೆಯಲ್ಲಿ, 2ನೇ ದಿನ. ಓಕೆ, ಆ್ಯಸ್ ಯೂಶುವಲ್ ಕಾಮನ್ ಆಗಿ ಗ್ರಾನಿ ಎಲ್ಲಿದ್ದಾಳೆ ಕಂಡ್ಕೊಬೇಕಲ್ವಾ. ಸೌಂಡ್ ಮಾಡೋಣ ಒಂದು ಸ್ವಲ್ಪ. ಎಸ್, ಯಾವ ಕಡೆಯಿಂದ ಬರ್ತಾಳೆ? ಎಸ್ ಗಾಯ್ಸ್, ಆ ಕಡೆಯಿಂದ ಬಂದ್ಲು ಗ್ರಾನಿ. ಓ ನೋ, ಗ್ರಾನಿ ಬರೋಷ್ಟಿಗೆ ನಾವು ಎಸ್ಕೇಪ್ ಆಗಿ ಹೋಗ್ತೀವಿ, ನಿಮಗೆ ಗೊತ್ತಿರ್ಬೋದು. ಬಾ ಗ್ರಾನಿ ಬಾ. ಎಸ್ ಗಾಯ್ಸ್, ಬರಲಿಲ್ಲ. ಶಿ ಕಾಂಟ್ ಹೋಲ್ಡ್ ಮೀ, ಯಾಕಂದರೆ ನಾನು ತುಂಬ ಡೇಂಜರು. ಇವಾಗ ನಾವು ಇನ್ನೊಂದು ಕಡೆಗೆ ಹೋಗ್ತಾಯಿದ್ದೀವಿ. ಇದು ಬಂದ್ಬಿಟ್ಟು ಒಂದು ಸೀಕ್ರೆಟ್ ಅನ್ನೋದು ಚೇಂಬರ್ ಅಂತಲೇ ಅನ್ಬೋದು. ನೋಡಿ, ಫುಲ್ಲು ಯೆಲ್ಲೋಯಿಶ್ ಆಗಿ ಗಲೀಜಾಗಿದೆ, ಚೇಂಬರ್ ಥರ ಇದೆ. ಈ ಜಾಗದಿಂದ ನಿಮಗೆ ಗ್ರಾನಿಯ ಮನೆಯ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ. ನೋಡಿ, ಇಲ್ಲಿ ಏನಂದರೆ ಈ ಜಾಗ ಏನಿದೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ವೈಟ್ ಡಾಟ್ ಜಾಗ, ಅಲ್ಲಿ ಸ್ಪೈಡರ್ದು ಇದಿದೆ. ಅಲ್ಲಿ ಸ್ಪೆಷಲ್ ಹಾಕ್ಬಿಟ್ಟು ಓಪನ್ ಮಾಡಬೇಕು, ಬಟ್ ಆಗಲ್ಲ ಗೈಸ್. ಇದು ನಿಮಗೆ ಗನ್ನಲ್ಲಿ ಶೂಟ್ ಮಾಡಬೇಕು. ಇಲ್ಲೇನೋ ವುಡ್ ಪ್ಲ್ಯಾಂಕು ಮತ್ತು ಮೀಟ್ ಇದೆ ಸ್ಪೈಡರ್ಗೆ ಕೊಡೋದು. ಬಟ್ ನನ್ನ ಹತ್ರ ಸೇಫಾಗಿ ಇವಾಗ ಗನ್ ಇಲ್ಲ, ಶಾರ್ಟ್ ಗನ್ ಇಲ್ಲ. ಶಾರ್ಟ್ ಗನ್ ಇನ್ನೊಂದು ಪಾರ್ಟ್ನ ಹುಡುಕ್ತಾ ಇದ್ದೀನಿ. ಎಸ್ ಗೈಸ್, ಇಲ್ಲಿ ಕ್ರೋ ಇದೆಯಲ್ಲ, ಕ್ರೋ ಹತ್ರ ನಂಗೆ ಗೊತ್ತಿರೋ ಪ್ರಕಾರ ಪ್ಯಾಡ್ಲಾಕಿ, ರಿಮೋಟ್ ಕಂಟ್ರೋಲಲ್ಲಿ ನಿಮಗೆ ಯಾವಾಗಲೂ ಪೆಪ್ಪರ್ ಸ್ಪ್ರೇ ಜಾಸ್ತಿ ಸಿಗುತ್ತೆ, ಓಕೆನಾ. ಎಸ್ ಗಾಯ್ಸ್, ಗ್ರಾನಿ ಎಲ್ಲಿದ್ದಾಳೆ? ಐ ಕಾಂಟ್ ಫೈಂಡ್ ಹರ್. ಸೌಂಡ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಸಡನ್ನಾಗಿ ಬಂದುಬಿಡ್ತಾಳೆ ಗ್ರಾನಿ. ಈ ಜಾಗದಲ್ಲಿ ಅವಳು ಬರೋಕ್ಕೂ ಕೂಡ ಆಗಲ್ಲ, ಯಾಕಂದರೆ ಬ್ಲಾಕ್ ಮಾಡಿದ್ದೀನಿ ಆ ಜಾಗನ. ಗಾಯ್ಸ್, ಫೈನಲಿ ನಮಗೆ ಸ್ಪಾರ್ಕ್ ಪ್ಲಗ್ ಸಿಕ್ಕಿದೆ. ಎಸ್ ಗಾಯ್ಸ್, ಏನಿದು ಸಡನ್ನಾಗಿ ಪಾರ್ಟ್ ಆಫ್ ಎ ಶಾರ್ಟ್ ಗನ್ ಕೂಡ ಇದೇ ಜಾಗದಲ್ಲಿ ಸಿಕ್ಕಿದೆ ಗಾಯ್ಸ್. ಓಪನ್ ಮಾಡೋಣ ಇದನ್ನು. ಇದೊಂಥರ ಸೇಫ್ ಜಾಗ. ಈ ಜಾಗದಲ್ಲಿ ವೀಲ್ ಕ್ರ್ಯಾಂಕ್ ಇದೆ. ಇದು ನಮಗೇನು ಯೂಸ್ ಇಲ್ಲ, ನಾವು ಯಾಕಂದರೆ ಕಾರ್ ಎಸ್ಕೇಪ್ ಆಗ್ತಾಯಿದ್ದೀವಿ. ಈ ಟೆಡಿ ಬಂದುಬಿಟ್ಟು ಗ್ರಾನಿಗೆ ತುಂಬ ಇಷ್ಟ, ಬಟ್ ಇದರಿಂದ ಆಗ ಯೂಸಸ್ ಏನೂ ಇಲ್ಲ. ಎಸ್, ಇವಾಗ ಇನ್ನೊಂದು ಸತಿ ಸೌಂಡ್ ಮಾಡೋಣ. ಎಸ್ ಗಾಯ್ಸ್, ಸೌಂಡ್ ಮಾಡಿದ್ದೀನಿ. ಗ್ರಾನಿ ಬರ್ತಾಳೋ ಇಲ್ವೋ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ನಾನು ಹೋಗ್ತಾಯಿದ್ದೀನಿ ಇಲ್ಲಿಂದ. ನೋ, ಬಂದೇ ಬಿಟ್ಲು ಗಾಯ್ಸ್. ಬರ್ತಾಳ ಅಂತ ಇದೆ ಸಡನ್ನಾಗಿ ಬಂದು. ಬಟ್ ನಿಮಗೆ ಗೊತ್ತಲ್ವಾ ಅವಳು ಏನು ಮಾಡಿದ್ರು ನನಗೇನು ಮಾಡೋಕ್ಕಾಗಲ್ಲ ಅಂತ. ಓಕೆ, ಫೈನಲಾಗಿ ನಮಗೆ ಇವಾಗ ಬೇಕಾಗಿರೋದು ಬಂದ್ಬಿಟ್ಟು ಪ್ಯಾಡ್ಲಾಕ್ ಕೀ, ಕಾರ್ ಕೀ, ಆಮೇಲೆ ವ್ರೆಂಚು, ಇಷ್ಟು ಬೇಕು ಗೈಸ್. ನಿಮಗೆ ಗ್ರಾನಿ ಚಾಪ್ಟರ್ 2 ಆಡಿದರೆ ನಿಮಗೊಂದು ಹೇಳ್ತೀನಿ ನೋಡಿ. ಗ್ರಾನಿ ಚಾಪ್ಟರ್ 2 ಹೆಂಗೆ ಅಂದರೆ, ಅಲ್ಲಿ ಶಾರ್ಟ್ ಗನ್ ಇರುತ್ತಲ್ಲ, ಅದರಲ್ಲಿ 2 ಬುಲೆಟ್ಸ್ನ ಲೋಡ್ ಮಾಡ್ಬೋದು. ಬಟ್ ಗ್ರಾನಿ ಚಾಪ್ಟರ್ 1 ಒಂದೇ ಬುಲೆಟ್ ಲೋಡ್ ಮಾಡೋಕ್ಕಾಗೋದು. ಅದೊಂದು ಇದ್ರದ್ದು ಇದಂತ ಅನ್ಬೋದು, ವೀಕ್ನೆಸ್ ಅಂತ ಅನ್ಬೋದು. ಯಾಕಂದರೆ ಒಂದು ಬುಲೆಟು ಹೆಡ್ ಶಾಟ್ ಬೀಳುತ್ತಾ, ಎಲ್ಲಿಗೆ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಸ್, ಗ್ರಾನಿ 2 ಮಿನಿಟ್ಸ್ 30 ಸೆಕೆಂಡ್ಸ್ವರೆಗೂ ಹೋಗಿದ್ದಾಳೆ. ಅಷ್ಟೊತ್ತಿಗೆ ನಾವು ಅದೇನಿತ್ತು ಸ್ಪಾರ್ಕ್ ಪ್ಲಗ್ಗು ಅದನ್ನು ತಂದು ಫಿಟ್ ಮಾಡೋಣ. ಆಮೇಲೆ ವ್ರೆಂಚು ಮತ್ತು ಪ್ಯಾಡ್ಲಾಕಿ ಹುಡ್ಕೋದ್ರಲ್ಲಿ ನೋಡೋಣ. ಇವಾಗ ನಮಗೆ ಮೇಯ್ನಾಗಿ ಶಾರ್ಟ್ ಗನ್ ಕೂಡ ಸಿಕ್ಕಿದೆ. ವ್ರೆಂಚು ನಂಗೆ ಗೊತ್ತಿರೋ ಪ್ರಕಾರ ಸ್ಕ್ರೂ ಡ್ರೈವರ್ ಪಾರ್ಟ್ ಇದೆಯಲ್ಲ ಅಲ್ಲಿರಬೇಕು, ಇಲ್ಲ ಅಂದರೆ ಬೇರೆ ಕಡೆ ಇರೋ ಚಾನ್ಸ್ ಇಲ್ಲ. ಕ್ರಾಸ್ ಬೋ ಕೂಡ ಇದೆ. ಕ್ರಾಸ್ ಬೋಗೆ ನಮಗೆ ವೆಪನ್ ಕೀ ಬೇಕು. ವೆಪನ್ ಕೀ ಹುಡ್ಕೋಷ್ಟು ಟೈಮ್ ಇಲ್ಲ, ಯಾಕಂದರೆ ಬೇಗನೆ ಎಸ್ಕೇಪ್ ಆಗಬೇಕು. ಈ ಪೀಸ್ ಆಫ್ ಪೇಂಟಿಂಗ್ ಇರುತ್ತಲ್ಲ, ಅದೆಲ್ಲ ವೇಸ್ಟು ಸುಮ್ಮನೆ. ಎಸ್ ಗಾಯ್ಸ್, ಡೇ 3 ಆಗಿದೆ. ಇನ್ನೊಂದು ಸತಿ ಹೊಸ ದಿನಕ್ಕೆ ಸ್ವಾಗತ ನಿಮ್ಮೆಲ್ರಿಗೂ.
ಇವಾಗ ಗ್ರ್ಯಾನಿನ ಹುಡುಕ್ಬೇಕಾ ಇಲ್ವಾ ಏನಂದ್ರೆ ಏನೂ ಗೊತ್ತಿಲ್ಲ ನನಗೆ. ಬಿಕಾಸ್ ಗ್ರ್ಯಾನಿ ಎಲ್ಲಿದ್ದಾಳೆ, ಏನು ಮಾಡ್ತಾಯಿದ್ದಾಳೆ ಏನೂ ಗೊತ್ತಿಲ್ಲ ಗೈಸ್ ನನಗೆ. ಇಲ್ಲಿ ಗಂದು ಬುಲೆಟ್ಸ್ ಕೂಡ ಇರೋ ಡೌಟು ಅನ್ಕೋತೀನಿ. ಎಸ್ ಇದೆ, ಬುಲೆಟ್ ಇದೆ ಗೈಸ್, ಬುಲೆಟ್ ಇದೆ. ಎಸ್, ನನಗೆ ಇವಾಗ ಮೇಯ್ನಾಗಿ ಬೇಕಾಗಿರೋದು ಅದೇನೋ ರಸ್ಟಿ ಪ್ಯಾಡ್ಲಾಕಿ ಅಂತಾರಲ್ಲ, ಇದು 2 ಪ್ಯಾಡ್ಲಾಕಿ, ಸಾರಿ ರಸ್ಟಿ ಪ್ಯಾಡ್ಲಾಕಿ ಅಲ್ಲ, ಪ್ಯಾಡ್ಲಾಕಿ, ವ್ರೆಂಚು, ಕಾರ್ಕಿ 3 ಕೂಡ ಬೇಕು. ಬಟ್ ಇಲ್ಲಿ ಏನೂ ಕೂಡ ಸಿಗ್ತಾಯಿಲ್ಲ ಗ್ರ್ಯಾನಿ ಮನೇಲಿ. ಎಲ್ಲ ಕಡೆ ಹುಡುಕ್ತಿದೆ, ಏನೂ ಸಿಗ್ತಾಯಿಲ್ಲ ಗೊತ್ತಾ ಗೈಸ್ ನಿಮಗೆ. ಇಲ್ಲಿ ಮೆಲನ್ ಕೂಡ ಸಿಗುತ್ತೆ, ಯಾವಾಗಾದರೂ ಮೆಲನ್ನ ಕಟ್ ಮಾಡ್ಬೋದು, ಅದು ಕೂಡ ಸಿಗ್ತಾಯಿಲ್ಲ. ಏನೂ ಇಲ್ಲ. ಐ ಥಿಂಕ್ ಗಾಯ್ಸ್ ಈ ಗೇಮಲ್ಲಿ ಎಸ್ಕೇಪ್ ಆಗಲ್ಲ ಅಂತ. ಯಾಕಂದರೆ ಒಂದೊಂದು ಸತಿ ಗೇಮ್ ಅವರು ಏನೂ ಕೂಡ ಕೊಡಲ್ಲ ಎಸ್ಕೇಪ್ ಆಗೋಕ್ಕೆ, ತುಂಬ ಕಡಿಮೆ ಇರುತ್ತೆ. ಎಸ್ಕೇಪ್ ಆಗೋ ಚಾನ್ಸಸ್ಸೇ ಇರೋಲ್ಲ ಅಲ್ಲಿಂದ. ಓಕೆ ಗಾಯ್ಸ್, ಇವಾಗ ಇನ್ನೊಂದು ಸತಿ ಲೋಡ್ ಇದು ನನ್ನ ಲಾಸ್ಟ್ ಅಟೆಂಪ್ಟ್ ಆಗಿರುತ್ತೆ. ನಾನು ಟ್ರೈ ಮಾಡಿದ್ರೆ ಕಡಿಂಗ್ ಪ್ಲೇಯರ್ಸ್ ಇದೆ, ರಿಮೋಟ್ ಕಂಟ್ರೋಲ್, ಕಡಿಂಗ್ ಪ್ಲೇಯರ್ಸು, ಆಮೇಲೆ ಪ್ಯಾಡ್ಲಾಕಿ, ಹ್ಯಾಮರ್ ಬೇಕು. ಕಡಿಂಗ್ ಪ್ಲೇಯರ್ಸು, ಪ್ಯಾಡ್ಲಾಕಿ, ಹ್ಯಾಮರ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಹ್ಯಾಮರ್ ಎಲ್ಲೂ ಕೂಡ ಸಿಗಲಿಲ್ಲ. ಕಡಿಂಗ್ ಪ್ಲೇಯರ್ಸ್ ಒಂದಿದೆ, ಅದು ಬಿಟ್ಟರೆ ಇದೇನೂ ಇಲ್ಲ ಗೈಸ್. ಈ ಸ್ಪೆಷಲ್ ಕೀ ಏನಕ್ಕೆ ಯೂಸ್ ಆಗುತ್ತೆ ನೋಡೋಣ ಬನ್ನಿ. ಇದ್ರದ್ದು ಸ್ಪೆಷಲ್ ಕೀ, ಇಲ್ಲೊಂದು ಡೋರ್ ಇದೆ ಗೈಸ್ ನೋಡಿ, ಇಲ್ಲೊಂದು ಡೋರ್ ಇದೆ. ಇದು ಸ್ಪೆಷಲ್ ಕೀ. ಐನಿದೆ ಸ್ಪೈಡರ್ ಕೀ ಅಂತ ಇದೆ. ಈ ಸ್ಪೈಡರ್ ಕೀ ಎಲ್ಲಿ ಸಿಗುತ್ತೆ ಏನೂ ಐಡಿಯಾ ಇಲ್ಲ ನನಗೆ. ಓಕೆ ಗೈಸ್, ನೀವು ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಂಜಾಯ್ ಮಾಡಿದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದೆ ವಿಡಿಯೋದಲ್ಲಿ ನಿಮಗೆ ಇದೇ ಥರ ಹೊಸ ಕಂಟೆಂಟ್ನ ತರ್ತೀನಿ. ಅಲ್ಲಿಗಂಟ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಗೈಸ್. ಸಿ ಯು ಸೂನ್ ಇನ್ ನೆಕ್ಸ್ಟ್ ವಿಡಿಯೋ.